ಈ ಸಮಸ್ಯೆಗೆ ಕಿವಿಗೊಟ್ಟು ಅದನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಬಂದಿರುವಂಥ JPCಯ ಅಧ್ಯಕ್ಷರಾದಂಥ ಜಗದಂಬಿಕಾ ಪಾಲ್ ಅವರೇ, ಕಳೆದ 4 ದಿನಗಳಿಂದ ರೈತ ಶಕ್ತಿ ಜೊತೆಗೆ ಕರ್ನಾಟಕದ ಸಂತ ಶಕ್ತಿಯು ಕೂಡ ಜೊತೆ ಬಂದು ರೈತರ ಧ್ವನಿಗೆ ಧರ್ಮದಂಡದ ಶಕ್ತಿಯನ್ನು ಕೂಡ ಪೂಜ್ಯ ಸ್ವಾಮೀಜಿಗಳೆಲ್ಲರೂ ಕೂಡ ತಾವು ಕೊಟ್ಟಿದ್ದೀರಿ. ರೈತರ ಪರವಾಗಿ ಇಲ್ಲಿ ನೆರೆದಿರುವಂಥ ಎಲ್ಲ ಪೂಜ್ಯ ಸ್ವಾಮೀಜಿಗಳಿಗೆ ನಾನು ಅವರ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೇನೆ. ದೇಶದಲ್ಲಿ, ಕರ್ನಾಟಕದಲ್ಲಿ ಹಿಂದೂಗಳಿಗೆ ಯಾವಾಗ ಅನ್ಯಾಯ ಆದಾಗಲೂ ಕೂಡ ಯಾರು ಧ್ವನಿ ಎತ್ತಲಿ ಬಿಡ್ಲಿ, ಯತ್ನಾಳ್ ಗೌಡರು ಮಾತ್ರ ಹಿಂದೂಗಳ ಪರವಾಗಿ ಧ್ವನಿ ಎತ್ತಿರ್ತಾರೆ. ಕಳೆದ 4 ದಿವಸಗಳಿಂದ ಅವರ ನೇತೃತ್ವದಲ್ಲಿ ಇಲ್ಲಿ ಅಹೋರಾತ್ರಿ ಧರಣಿ ನಡೆದಿದೆ. ಇಡೀ ರಾಜ್ಯದ ಗಮನವನ್ನು ಕೂಡ ತಮ್ಮೆಲ್ಲರ ಪ್ರಯತ್ನದಿಂದಾಗಿ ತಾವೆಲ್ಲರೂ ಕೂಡ ಇಡೀ ರಾಜ್ಯದ ಗಮನವನ್ನು ಕೂಡ ಸೆಳೆದಿದ್ದೀರಿ. ಕೇಂದ್ರದಲ್ಲಿ ಕೃಷಿ ಸಚಿವರಾಗಿ ಕೆಲಸ ಮಾಡಿ ಇವತ್ತು 4 ದಿನಗಳಿಂದ ಸತತವಾಗಿ ರೈತರ ಧ್ವನಿಯನ್ನ ಕೇಂದ್ರ ಸರ್ಕಾರದ ಗಮನಕ್ಕೂ ತರಬೇಕು ಅನ್ನುವಂಥ ಉದ್ದೇಶದಿಂದ ಶೋಭಕ್ಕ ನಮ್ಮೆಲ್ಲರ ಜೊತೆಗೆ ಇಲ್ಲಿ ಕಳೆದ 4 ದಿವಸಗಳಿಂದ ಹಗಲು ರಾತ್ರಿ ಅಹೋರಾತ್ರಿ ಧರಣಿಯಲ್ಲಿ ಅವರು ಭಾಗವಹಿಸಿ ಇವತ್ತು JPC ಚೇರ್ಮನ್ ಅವರು ಇಲ್ಲಿಗೆ ಬರೋದಕ್ಕೆ ಅವರ ಮನವರಿಕೆ ಮಾಡಿಕೊಟ್ಟು ಅವರಲ್ಲಿ ಇವರಿಗೆ ಕರ್ಕೊಂಡು ಬಂದಿದ್ದಾರೆ. ನಾನು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಲವಾರು ಶಾಸಕರು, ಸಂಸದರು, ಎಲ್ಲ ಹಿರಿಯರು, ರೈತ ಮುಖಂಡರು ತಾವೆಲ್ಲರೂ ಕೂಡ ಜೊತೆಗಿದ್ದೀರಿ. ನಾನು ನಿಜವಾಗ್ಲೂ ಕೂಡ ನಿಮ್ಮೆಲ್ಲರಿಗೂ ಆಭಾರವನ್ನು ವ್ಯಕ್ತಪಡಿಸಬೇಕು. ಇವತ್ತು ಹುಬ್ಬಳ್ಳಿಯಿಂದ ಇಲ್ಲಿಗೆ ಬರಬೇಕಾದಾಗ ಚೇರ್ಮನ್ ಅವರೊಂದು ಮಾತು ಹೇಳಿದ್ರು. ನಾವು ದೆಹಲಿಯಲ್ಲಿ ಕೂತ್ಕೊಂಡು ಕಳೆದ 2 ತಿಂಗಳಿನಿಂದ ಬೇರೆ ಬೇರೆ ರೈತರನ್ನ ಬೇರೆ ಬೇರೆ ಡೆಲಿಗೇಷನ್ಗಳನ್ನ ಕರೆದು ಮಾತನಾಡ್ತಾ ಇದ್ವಿ. ಆದರೆ ಇವತ್ತು ನಾವು ಕರ್ನಾಟಕಕ್ಕೆ ಬಂದ ಮೇಲೆ, ಇವತ್ತು ಹುಬ್ಬಳ್ಳಿಯಲ್ಲಿ, ಬಿಜಾಪುರದಲ್ಲಿ ಇಲ್ಲಿ ಬಂದು ನೋಡಿದ ಮೇಲೆ ಮೊದಲ ಬಾರಿಗೆ ವಕ್ಫ್ನ ಆಟಾಟೋಪ ಯಾವ ಮಟ್ಟದಲ್ಲಿದೆ ಅನ್ನೋದನ್ನ ನಮಗೆ ಅರ್ಥ ಮಾಡಿಸಿದ್ದು ನಮ್ಮ ಕರ್ನಾಟಕದ ಬಿಜಾಪುರದ ಜನ ಅಂತ ತೋಡು. ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹೆಚ್ಚು ಮಾತನಾಡೋದಿಲ್ಲ, ಸಾಕಷ್ಟು ವಿಷಯಗಳಾಗಲೇ ಬಂದಾಗಿದೆ. ಆದರೆ ನಾನು ಚೇರ್ಮನ್ರಲ್ಲಿ ಒಂದು ಮನವಿ ಮಾಡೋದಿದೆ, ತಮ್ಮಲ್ಲೂ ಕೂಡ ಒಂದು ಮನವಿ ಮಾಡೋದಿದೆ. ಇಲ್ಲಿ ಕೂತಾಗ ಒಂದು ನ್ಯೂಸ್ ಬಂತು, ನೀವುಗಳು ಇದನ್ನು ನೋಡಿರ್ತೀರಿ. ಈಗ ಅರ್ಧ ಗಂಟೆ ಹಿಂದಿನ ನ್ಯೂಸ್ ಓದುವಾಗ ಸರ್ ಎಂ ವಿಶ್ವೇಶ್ವರಯ್ಯನವರು ಓದಂತ ಚಿಕ್ಕಬಳ್ಳಾಪುರದ ಸರ್ಕಾರಿ ಶಾಲೆಯನ್ನು ಕೂಡ ವಕ್ಫ್ ತನ್ನ ಹೆಸರಿಗೆ ಬದಲಾಯಿಸಿಕೊಂಡಿದೆಯಂತ. अर्धा घंटे हिंदिन कथे इदु. अध्यक्ष जी, अभी अभी का खबर है, जिस सरकारी स्कूल में सर एम विश्वेश्वरैया जी विद्यार्थी के रूप में वहां पढ़े थे, उस स्कूल को भी वक्फ बोर्ड ने क्लेम कर चुका है और उसको उसका दाखिल में रजिस्ट्रेशन भी हो चुका है. ये कर्नाटक का हालत है. ಇವ್ರಿಗೆ ಹೀಗೆ ಬಿಡ್ತಾ ಹೋದ್ರೆ ನಾಳೆ ಇಡೀ ನಮ್ಮ ದೇಶನೇ ನಮ್ದು ಅಂದ್ಬಿಡ್ತಾರೆ. ಯಾಕೆಂದ್ರೆ ಯಾವುದೋ ಒಂದು ಕಾಲದಲ್ಲಿ ಮುಘಲರು, ಔರಂಗಜೇಬು ಎಲ್ಲ ಇದ್ದಿದ್ರಿಂದ ಇದು ಎಲ್ಲಾವುದೂ ನಮ್ದು ಅಂತಾರೆ. ಈಗಾಗಲೇ ಹೇಳ್ತಾ ಇದ್ದಾರೆ, ಯಾವ ಆಧಾರದ ಮೇಲೆ ಕೇಳಿದ್ರಿ ಅಂತಂದ್ರೆ, ಇಲ್ಲ ಬಹಮನಿ ಸುಲ್ತಾನ್ರಿದ್ರಲ್ಲ ಅದಕ್ಕೆ ಅಂತ. ನಾವು ಹೈದರಾಬಾದ್ಗೆ ಹೋಗಿದ್ವಿ ವಕ್ಫ್ ಬೋರ್ಡ್ನ ಸ್ಟಡಿ ಟೂರ್ನಲ್ಲಿ. ಅಲ್ಲಿ ಎಷ್ಟೋ ಜನ ಇದೇ ತರ ರೈತರು ಬಂದರು. ಅವರು ಬಂದು ನಮಗೆ ರೆಪ್ರೆಸೆಂಟೇಷನ್ ಕೊಟ್ಟರು. ವಕ್ಫ್ ಬೋರ್ಡ್ ಇದನ್ನು ಕ್ಲೈಮ್ ಮಾಡ್ತಾ ಇದೆ, ನಿಮ್ಮ ಹತ್ರ ಯಾವ ಆಧಾರ ಇದೆ, ಡಾಕ್ಯುಮೆಂಟ್ ಇದೆ, ಡೀಡ್ ಯಾವುದಿದೆ, RTC, ಪಾಣಿ ಯಾವುದ್ರಲ್ಲಿ ಏನು ದಾಖಲಾಗಿದೆ ತೋರಿಸಿ ಅಂತಂದ್ರೆ, ಇಲ್ಲ ನಿಜಾಮ ಬಾಯಿ ಮಾತಿನಲ್ಲಿ ಗಿಫ್ಟ್ ಕೊಟ್ಟಿದ್ದ, ಆ ಕಾರಣಕ್ಕೆ ಇವಾಗ ನಾವು ಕೇಳ್ತಾ ಇದ್ದೀವಿ ಅಂತ ಬಂದು ಹೇಳಿದ್ರು. ಇದು ಹಾಸ್ಯಾಸ್ಪದ ಅನ್ನಿಸ್ಬೋದು ನಗ್ಲಿಕ್ಕೆ. ಆದರೆ ಇವತ್ತು ನಮ್ಮ ಜಮೀನು ಇಲ್ಲಿ ಕರ್ನಾಟಕದಲ್ಲಿ ನಿಮ್ದೇನು ಕೇಳ್ತಾ ಇದ್ದಾರೆ, ಅದಕ್ಕೂ ಕೂಡ ಯಾವ ದಾಖಲಾತಿ ಇಲ್ಲ. ಅವ್ರಿಗೆ ಅನ್ನಿಸ್ತು ಅದಕ್ಕೆ ಕೇಳ್ತಾ ಇದ್ದಾರೆ ಅಷ್ಟೇ.
ಇದು ಶೋಭಕ್ಕಾಗಿ ಮಾತನಾಡ್ತಾ ಹೇಳಿದ್ರು, ಈ ಸಮಸ್ಯೆ ಯಾಕಾಗಿದೆ ಇವತ್ತು ಅಂತಂದ್ರೆ ಈ ವಕ್ಫ್ ಕಾನೂನನ್ನೇ ಕಾಂಗ್ರೆಸ್ನವ್ರು ಈ ರೀತಿ ಮಾಡಿಕೊಟ್ರು. ಆಶ್ಚರ್ಯ ಆಗತ್ತೆ ನಿಮ್ಮೆಲ್ರಿಗೂ. ಆ ಕಾನೂನಲ್ಲಿ ಇರುವಂತ ಕೆಲವು ಅಂಶಗಳನ್ನು ಮಾತ್ರ ಉಲ್ಲೇಖ ಮಾಡಿದ್ರು. ಆ ಕಾನೂನನ್ನು ಯಾವ ರೀತಿ ಮಾಡಿಕೊಟ್ಟಿದ್ದಾರೆ ಅಂತಂದ್ರೆ, ಯಾವ ಜಾಗವನ್ನು ಬೇಕಾದ್ರೂ ಯಾವಾಗ ಬೇಕಾದ್ರೂ ಕೂಡ ಅವರದ್ದು ಅಂತ ಕ್ಲೈಮ್ ಮಾಡ್ಕೊಳ್ಳುವಂತ ಒಂದು ಅಧಿಕಾರವನ್ನ ಕಾನೂನಲ್ಲಿ ಕೊಟ್ಟಿದ್ದಾರೆ. ಈಗ ನೀವೇ ಹೇಳಿ ನನಗೆ, ಈಗ ನಿಮ್ದು ಮತ್ತೆ ನಿಮ್ಮ ಪಕ್ಕದ ಜಮೀನವ್ರದ್ದು ಯಾರ್ದೋ ಒಂದು ತಕರಾರಾಯ್ತು ಅಂತ ಇಟ್ಕೊಳ್ಳಿ. ತಕರಾರಾಯ್ತು, ನೀವು AC ಕೋರ್ಟಲ್ಲೋ DC ಕೋರ್ಟಲ್ಲೋ ಹೋಗ್ತೀರಿ, ಸಿವಿಲ್ ಕೋರ್ಟಲ್ಲೋ ಹೋಗ್ತೀರಿ, ಒಂದು ತೀರ್ಪು ಬರುತ್ತೆ. ತೀರ್ಪು ಬಂದಾದ ಮೇಲೆ ನೀವು ತೀರ್ಪನ್ನು ಒಪ್ಪಲಿಲ್ಲ ಅಂದ್ರೆ ನೀವು ಮೇಲ್ಮನವಿ ಸಲ್ಲಿಸಲಿಕ್ಕೆ ಒಂದು ಟೈಮ್ ಲಿಮಿಟ್ ಇರುತ್ತೆ. ಕರೆಕ್ಟ್ ತಾನೆ? ತಮ್ಮೆಲ್ರಿಗೂ ಗೊತ್ತಿದೆ, 90 ದಿವಸದ ಒಳಗಡೆ ಮೇಲ್ಮನವಿ ಸಲ್ಲಿಸಬೇಕು, 180 ದಿವಸದ ಒಳಗಡೆ ಮೇಲ್ಮನವಿ ಸಲ್ಲಿಸಬೇಕು. ಹೀಗೊಂದು ಲಿಮಿಟೇಷನ್ ಪೀರಿಯಡ್ ಅಂತ ಹಾಕ್ತಾರೆ. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿದೆ. ನೀವು ಯಾವುದೇ ವಕೀಲರ ಹತ್ರ ಹೋಗಿ ಯಾವುದೋ 10 ವರ್ಷದ ಹಳೆ ವ್ಯಾಜ್ಯ ಯಾವ್ದಾರ ತೆಗೆದುಕೊಂಡು ಹೋದ್ರೆ ಅವ್ರೇನಂತಾರೆ, ಈಗ ಹೋಗ್ಲಿಕ್ಕೆ ಆಗಲ್ಲಪ್ಪ ಕೋರ್ಟ್ಗೆ, 10 ವರ್ಷದ ಆಗೋಗಿದೆ ಕತೆ, ಇದು ಲಿಮಿಟೇಷನ್ ಪೀರಿಯಡ್ ಇದೆ, ಈಗ ಹೋಗ್ಲಿಕ್ಕೆ ಆಗಲ್ಲ ಅಂತಾರೆ. ಆದ್ರೆ ಕಾನೂನಿನಲ್ಲಿ ವಕ್ಫಿಗೆ ಯಾವ ರೀತಿ ಅವಕಾಶ ಮಾಡಿಕೊಟ್ಟಿದ್ರು ಕಾಂಗ್ರೆಸ್ನವರು ಅಂದ್ರೆ, ವಕ್ಫಿಗೆ ಸಂಬಂಧಪಟ್ಟಂತಹ ಕ್ಲೈಮ್ಗಳಿಗೆ ಯಾವುದೇ ಲಿಮಿಟೇಷನ್ ಅಪ್ಲೈ ಆಗೋದಿಲ್ಲ. ಇವತ್ತು ಬಹಮನಿ ಕಾಲದ ಜಾಗವನ್ನ, ನಿಜಾಂ ಕಾಲದ ಜಾಗವನ್ನ, ಔರಂಗಜೇಬ್ ಕಾಲದ ಜಾಗವನ್ನ ಇವತ್ತುನವ್ರು ಯಾಕೆ ಅದನ್ನ ಕ್ಲೈಮ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಲಿಮಿಟೇಷನ್ ಅದಕ್ಕೆ ಅಪ್ಲೈ ಆಗೋದಿಲ್ಲ. ನನಗೆ ನಿಮಗೆ ಲಿಮಿಟೇಷನ್ ಕಾನೂನಿದೆ, ಆದ್ರೆ ವಕ್ಫಿಗೆ ಲಿಮಿಟೇಷನ್ ಕಾನೂನಿಲ್ಲ. ಒಂದೇ ದೇಶ, ಒಂದೇ ಸಂವಿಧಾನ, ಒಂದೇ ಪ್ರಜೆಗಳು, ಆದ್ರೆ 2 ಕಾನೂನು. ಯಾವ ನ್ಯಾಯ ಇದು? ಈಗ ನಾನು ನೀವು ನಮ್ಮ ಮಧ್ಯದಲ್ಲಿ ಯಾವ್ದಾರೋ ತಕರಾರಾಯ್ತು ಅಂತ ಇಟ್ಕೊಳ್ಳಿ, ನಾವು ಯಾವ ಕೋರ್ಟ್ಗೆ ಹೋಗ್ಬೇಕು? ಸಿವಿಲ್ ಕೋರ್ಟಿಗೆ ಹೋಗ್ಬೇಕು, OS ಹಾಕಬೇಕು. AC ಕೋರ್ಟು, DC ಕೋರ್ಟು, ಸಿವಿಲ್ ಕೋರ್ಟು, ಇಲ್ಲೋಗಿ ನಾವು ನ್ಯಾಯವನ್ನು ತಗೊಳ್ಬೇಕು. ಇಲ್ಲಿ ಜಡ್ಜನ್ನ ಅಪಾಯಿಂಟ್ ಮಾಡೋದು ಯಾರು? ನಾನು ನೀವು ಅಪಾಯಿಂಟ್ ಮಾಡಲ್ಲ. ಜಡ್ಜ್ಗಳನ್ನ ಅಪಾಯಿಂಟ್ ಮಾಡೋದಕ್ಕೆ ತಂದೆ ಆದಂತಹ ಒಂದು ಇಂಡಿಪೆಂಡೆಂಟ್ ವ್ಯವಸ್ಥೆ ಇದೆ. ಆದ್ರೆ ವಕ್ಫಿಗೆ ಮತ್ತೆ ನಿಮ್ಮ ಮಧ್ಯದಲ್ಲಿ ಏನಾದರೂ ತಕರಾರು ಬಂದ್ರೆ ನೀವು ಹೋಗ್ಬೇಕಾಗಿರೋದು ಸಿವಿಲ್ ಕೋರ್ಟ್ಗಲ್ಲ, ನೀವು ಹೋಗ್ಬೇಕಾಗಿರೋದು ವಕ್ಫ್ ಟ್ರಿಬ್ಯುನಲ್ ಎದುರುಗಡೆ. ಇನ್ನು 2013ರಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ತಿದ್ದುಪಡಿ ಮಾಡಿದ್ರು. ಸೆಕ್ಷನ್ 40 ಅಂತ ಹೇಳಿ ಒಂದು ಕಾನೂನನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಈ ಕಾನೂನಲ್ಲಿ ಏನ್ ಹೇಳಿದ್ರು? ವಕ್ಫ್ ಬೋರ್ಡಿಗೆ ಯಾವುದಾದ್ರೂ ಒಂದು ಜಮೀನಿನ ಜಾಗ, ಆಸ್ತಿ ತನ್ನದು ಅಂತ ಅನಿಸಿದ್ರೆ, ಅನ್ನಿಸ್ಬೇಕು, ಅದೇ ಪದ ಬಳಸಿರೋದು. ಇಫ್ ವಕ್ಫ್ ಬೋರ್ಡ್ ಬಿಲೀವ್ಸ್ ಅಂತ ಬರೆದಿದ್ದಾರೆ. ವಕ್ಫ್ ಬೋರ್ಡ್ ನಂಬಿಕೊಂಡ್ರೆ ವಕ್ಫ್ ಬೋರ್ಡೇ ಎನ್ಕ್ವೈರಿ ಮಾಡಿ ಅವರೇ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸುವಂತ ಅಧಿಕಾರ ಕೊಟ್ಟರು. ಜಾಗವನ್ನ ವಕ್ಫೋ ಅಲ್ವೋ ಅಂತ ತೀರ್ಮಾನ ಮಾಡೋ ಅಧಿಕಾರನೂ ಅವ್ರದ್ದು. ಅದು ಸರಿ ಇದೆಯೋ ಇಲ್ವೋ ಅಂತ ತಕರಾರಾದ್ರೆ ಹೋಗಬೇಕಾಗಿರೋದು ಅವ್ರ ಕೋರ್ಟ್ ಎದುರುಗಡೆನೆ. ಅವ್ರ ಕೋರ್ಟ್ರಲ್ಲಿ ಕೊಟ್ಟಂತ, ಅವ್ರ ಟ್ರಿಬ್ಯುನಲ್ ಕೊಟ್ಟಂತ ಕೋರ್ಟ್ನ ತೀರ್ಪಿಗೆ ಆಶ್ಚರ್ಯ ಪಡ್ತೀರಿ. ನೀವು ಹೈಕೋರ್ಟಿಗೆ, ಇನ್ಯಾವುದೋ ಒಂದು ಕೋರ್ಟಿಗೆ ಅಪೀಲು ಆಗ್ಲಿಕ್ಕೆ ಆಗೋದಿಲ್ಲ. ಅದು ಫೈನಲ್ ಕೋರ್ಟ್. ಅಪೀಲ್ ಪ್ರಾವಿಷನ್ನೇ ಇಲ್ಲ, ಲಿಮಿಟೇಷನ್ ಇಲ್ಲ. ಇಂಥ ಕಾನೂನನ್ನ ಇವ್ರಿಗೋಸ್ಕರ ಮಾಡಿಕೊಟ್ರು. ಇನ್ನೂ ಮುಂದುವರೆದು ಹೋದ್ರು. ಈಗ ನಮ್ಮ ಮಧ್ಯದಲ್ಲಿ ಯಾವ್ದಾದ್ರು ತಕರಾರಾಯ್ತು ಅಂತ ಇಟ್ಕೊಳ್ಳಿ. ಈಗ ನೀವು ನಿಮ್ಮ ಪಕ್ಕದಲ್ಲಿರೋ ಯಾರ್ದೋ ಒಂದು ಜಮೀನು ಒಂದು 5 ಗುಂಟೆ 10 ಗುಂಟೆ ನಿಮ್ಮದು ಅಂತೀರಿ. ನೀವು ಅದನ್ನು ಕ್ಲೈಮ್ ಮಾಡಿ ಕೋರ್ಟ್ಗೆ ಹೋಗ್ತೀರಿ. ಕೋರ್ಟ್ನಲ್ಲಿ ಯಾರು ಕೋರ್ಟ್ಗೆ ಹೋಗ್ತಾರೋ ಈ ಜಾಗ ನಂದು ಅಂತ, ಅವನು ಕೋರ್ಟಿಗೆ ದಾಖಲೆಗಳನ್ನು ಕೊಟ್ಟು ಸಾಬೀತು ಮಾಡಬೇಕು, ಇದು ನನಗೆ ಸೇರಿರೋದು ಅಂತ. ಅದನ್ನ ನಾವು ಕೋರ್ಟ್ನ ಭಾಷೆಯಲ್ಲಿ, ಕಾನೂನು ಭಾಷೆಯಲ್ಲಿ ಬರ್ಡನ್ ಆಫ್ ಪ್ರೂಫ್ ಅಂತ ಕರಿತೀವಿ. ಯಾರು ಕೋರ್ಟ್ಗೆ ಯಾರು ಕ್ಲೈಮ್ ಮಾಡ್ತಾರೋ, ಕ್ಲೈಮ್ ಮಾಡಿದಂಥ ವ್ಯಕ್ತಿ ದಾಖಲೆಗಳನ್ನು ಕೊಟ್ಟು ಪ್ರೂವ್ ಮಾಡಬೇಕು, ಇದು ನನಗೆ ಸೇರಿರೋದು ಅಂತ. ಇದು ಬರ್ಡನ್ ಆಫ್ ಪ್ರೂಫ್ ಅಂತಾರೆ. ಈ ವಕ್ಫ್ ಕಾನೂನಲ್ಲಿ
ಯಾವ ಕಾನೂನಲ್ಲೂ ಇಲ್ಲದಲೇ ಇರುವಂತ ಒಂದು ಕಾನ್ಸೆಪ್ಟನ್ನ ತಂದರು. ಈ ಬರ್ಡನ್ ಆಫ್ ಪ್ರೂಫ್ನ ಉಲ್ಟಾ ಮಾಡಿದ್ರು. ಈ ವಕ್ಫ್ ಕಾನೂನಲ್ಲಿ ಏನು ಮಾಡಿದ್ರು ಅಂದ್ರೆ, ಈಗ ವಕ್ಫ್ ಬೋರ್ಡು ಯಾವುದಾದ್ರೂ ಜಾಗವನ್ನು ತನ್ನದು ಅಂತ ಕ್ಲೈಮ್ ಮಾಡಿದ್ರೆ ಆ ಜಾಗದಲ್ಲಿರುವಂತ ವ್ಯಕ್ತಿ ಪ್ರೂವ್ ಮಾಡಬೇಕು ಇದು ವಕ್ಫ್ ಬೋರ್ಡ್ದಲ್ಲ ನಂದು ಅಂತ. ವಕ್ಫ್ ಬೋರ್ಡು ಬರೀ ಕರ್ಚೀಫ್ ಹಾಕೋದಷ್ಟೇ. ಈಗ ನಾವು ಬಸ್ನಲ್ಲಿ ಟ್ರೈನಲ್ಲಿ ಸೀಟ್ ಹಿಡಿಯೋದಕ್ಕೆ ಹಾಕ್ತೀವಲ್ಲ, ಕರ್ಚೀಫ್ ಹಾಕೋದು. ವಕ್ಫ್ ಬೋರ್ಡ್ ಕರ್ಚೀಫ್ ಹಾಕೋದಷ್ಟೇ. ಯಾರ ಜಮೀನಲ್ಲಿ ಜಾಗ ಇರುತ್ತೆ ಅವನು ಕೋರ್ಟ್ ಎದುರುಗಡೆ ಹೋಗ್ಬೇಕು. ಇಲ್ಲಪ್ಪ ಇದು ವಕ್ಫ್ ಬೋರ್ಡ್ದಲ್ಲ, ಇದು ನಮ್ಮ ಜಾಗ ಅಂತ ಅವನು ಪ್ರೂವ್ ಮಾಡಬೇಕು. 70 ವರ್ಷಗಳ ಕಾಲ ಈ ದೇಶದಲ್ಲಿ ಅನ್ಯಾಯ ನೋಡ್ಕೊಂಡು ಬಂದಿದ್ದೀವಿ ನಾವು. ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಈ ವಕ್ಫ್ ಬೋರ್ಡ್ನ ಆಟಾಟೋಪಕ್ಕೆ ಒಂದು ಫುಲ್ ಸ್ಟಾಪ್ ಇಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾನೂನಿಗೆ ಬದಲಾವಣೆ ತಗೊಂಡ್ಬರ್ಲಿಕ್ಕೆ ಹೋಗ್ತಾ ಇರೋ. ಇದರಲ್ಲಿ ಲಿಮಿಟೇಷನ್ ಏನಿದೆ, ಆ ಪೀರಿಯಡ್ ಲಿಮಿಟೇಷನ್ ಇಲ್ವೇ ಇಲ್ಲ ಅನ್ನುವಂಥದ್ದು ಏನಿದೆ ಅದನ್ನು ತೆಗೆದಾಕ್ತಾ ಇದ್ದೀವಿ. ನನ್ನ ಆಗ್ರಹ ಇದೆ, ಕಮಿಟಿಯಲ್ಲೂ ನಾನು ಹಲವಾರು ಸತಿ ಹೇಳಿದ್ದೀನಿ, ಹೇಗೆ ಬೇರೆ ಎಲ್ಲರೂ ಕೂಡ ಈಗ ನಮಗೂ ಇನ್ನೊಂದು ದೇವಸ್ಥಾನ ಜಾಗಕ್ಕೂ ಯಾವುದೋ ಒಂದು ತಕರಾರು ಬಂತು ಅಂತ ಇಟ್ಕೊಳ್ಳಿ. ದೇವಸ್ಥಾನ ಜಾಗಕ್ಕೂ ಸರ್ಕಾರಕ್ಕೂ ತಕರಾರು ಬಂತು ಅಂತ ಇಟ್ಕೊಳ್ಳಿ. ದೇವಸ್ಥಾನ ಜಾಗಕ್ಕೂ ಅಥವಾ ಒಬ್ಬ ಮುಸಲ್ಮಾನರಿಗೂ ಹಿಂದೂಗೂ ಯಾರಿಗೋ ತಕರಾರು ಬಂತು ಅಂತ ಇಟ್ಕೊಳ್ಳಿ. ಅವ್ರು ಯಾವ ಕೋರ್ಟ್ಗೆ ಹೋಗ್ಬೇಕು? ಸಿವಿಲ್ ಕೋರ್ಟ್ಗೆ ಹೋಗ್ಬೇಕು. ವಕ್ಫ್ ಕೇಸಲ್ಲಿ ಮಾತ್ರ ಯಾಕೆ ವಕ್ಫ್ದೇ ಕೋರ್ಟ್ ಎದುರುಗಡೆ ಹೋಗ್ಬೇಕು? ಈ ವಕ್ಫ್ ಟ್ರಿಬ್ಯುನಲ್ನ ಕೂಡ ಕಿತ್ತಾಕಬೇಕು ಅನ್ನುವಂಥ ವಾದವನ್ನ ನಾನು JPCಯಲ್ಲಿ ಪದೇ ಪದೇ ಮಾಡ್ತಾ ಇದ್ದೀನಿ. ಎಲ್ರಿಗೂ ಒಂದೇ ಕೋರ್ಟ್ ಸಿಗಬೇಕು, ಎಲ್ರಿಗೂ ಒಂದೇ ಕಾನೂನು ಆಗಬೇಕು. ಇನ್ನು ಬಹಳ ಮುಖ್ಯವಾಗಿ ಈ ಸೆಕ್ಷನ್ 40 ಏನಿದೆ ಅಂದ್ರೆ, ಯಾವ ಜಾಗವನ್ನು ಬೇಕಿದ್ರು ಕೂಡ, ಯಾವ ಆಸ್ತಿಯನ್ನು ಬೇಕಿದ್ರು ಕೂಡ ತನಿಗನ್ನಿಸ್ತು ಅಂತಂದ್ರೆ ಅದ್ರ ಮೇಲೆ ಎನ್ಕ್ವೈರಿ ಮಾಡಿ ಅವರೇ ಗೆಜೆಟ್ ಮಾಡಾಕುವಂತ ಕಾನೂನು. ಇದನ್ನೂ ಕೂಡ ನರೇಂದ್ರ ಮೋದಿ ಸರ್ಕಾರ ಇದೇ ವರ್ಷ ತೆಗೆದಾಕ್ತಾ ಇದೆ. ಈ ಎಲ್ಲ ಆಮೂಲಾಗ್ರ ಬದಲಾವಣೆಗಳು ಇದೇ ಚಳಿಗಾಲದ ಅಧಿವೇಶನದಲ್ಲಿ ಆಗುವಂಥದ್ದಿದೆ. ನಾನು ನಿಮ್ಮಲ್ಲಿ ಮಾಡುವಂಥ ಮನವಿ ಇಷ್ಟೇನೆ. ಹಲವಾರು ಬಾರಿ ಯತ್ನಾಳ್ ಸಾಹೇಬ್ರ ಭಾಷಣಗಳು ನಾವೆಲ್ಲ ಕೇಳ್ತಿರ್ತೀವಿ, ಅವರು ಇದನ್ನು ಎಷ್ಟೋ ಸತಿ ಹೇಳಿದ್ದಾರೆ. ಆದರೂ ನಿಮ್ಮ ಹತ್ರ ನಾನಿವತ್ತು ಮಾಡ್ತಾ ಇರುವಂಥ ಮನವಿ ಇದು. ಮೊದಲನೇದು, ನಾವು ಯಾವತ್ತಿನವರೆಗೆ ಒಂದಾಗಿರ್ತೇವೋ ಅಲ್ಲಿಯವರೆಗೆ ಅವ್ರು ನಮ್ಮನ್ನ ಒಡಿಲಿಕ್ಕೆ ನಮಗೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಹಿಂದೂ ಸಮಾಜ ಮಾಡಬೇಕಾಗಿರುವಂತ, ನಿಶ್ಚಯ ಮಾಡಬೇಕಾಗಿರುವಂತ ಸಂಕಲ್ಪ ಅಂದ್ರೆ, ನಾನು ಹಿಂದೂ ಮೊದಲು, ನಾನು ಹಿಂದೂ ಕೊನೆ, ಅಷ್ಟೇ ನನಗಿರುವಂತ ಐಡೆಂಟಿಟಿ. ನಾನು ಬ್ರಾಹ್ಮಣ, ಲಿಂಗಾಯತ, ಕುರುಬ, ಗೌಡ, ಒಕ್ಕಲಿಗ, ನಾನು ದಲಿತ, ಮತ್ತೊಂದು ಇನ್ನೊಂದು ಅಂತ ನಾವು ಒಡ್ಕೊಂಡು ಹೋದ್ರೆ ಹಿಂದೂ ಸಮಾಜಕ್ಕೆ, ಭಾರತಕ್ಕೆ ಉಳಿಗಾಲ ಇಲ್ಲ. ಈ ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನುವಂತ ಒಂದು ವಿಚಾರವನ್ನು ಘಂಟಾಘೋಷಿತವಾಗಿ ನಾವು ಹೇಳಬೇಕಿದೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕಿದೆ ನಾವು. ಎರಡನೇದು, ಇಲ್ಲಿರುವಂತ ರೈತರಲ್ಲಿ ಎಲ್ಲ ನಾನು ಯುವಕರಲ್ಲಿ ಮನವಿ ಮಾಡ್ತೀನಿ. ಈ ಚುನಾವಣೆ ಬಂದಾಗ ಕಾಂಗ್ರೆಸ್ನವರು ನಾವು 2,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕ್ತೀವಿ, ನಿಮಗೆ ಫ್ರೀ ಬಸ್ ಕೊಡ್ತೀವಿ, ಈ ಎಲ್ಲ ಆಮಿಷಗಳು ಕೊಡ್ತಾರೆ. ನಾವು 2,000 ರೂಪಾಯಿಗೆ ಅಯ್ಯೋ ಇಲ್ಲಿಂದ ನಾವು ಧರ್ಮಸ್ಥಳಕ್ಕೆ ಫ್ರೀ ಬಸ್ಸಲ್ಲಿ ಹೋಗ್ಬೋದು ಅಂದ್ಕೊಂಡು ಫ್ರೀ ಬಸ್ಸಿಗೆ ನಾವೇನಾದರೂ ಮರಳಾಗಿ ನಾವು ಇವ್ರಿಗೆ ಓಟ್ ಹಾಕಿ ಪದೇ ಪದೇ ಅವ್ರನ್ನ ತಂದ್ವಿ ಅಂದ್ರೆ, ಚುನಾವಣೆ ಮುಗಿದ ಮೇಲೆ ನಿಮ್ಮ 2,000 ರೂಪಾಯಿಯೂ ಉಳಿಯಲ್ಲ, ನಿಮ್ದು 2 ಎಕರೆ ಜಮೀನು ಉಳಿಯಲ್ಲ, ನೀವು ಫ್ರೀ ಬಸ್ಸಲ್ಲಿ ಹೋಗ್ಲಿಕ್ಕೆ ಧರ್ಮಸ್ಥಳ, ಶೃಂಗೇರಿ, ಹೊರನಾಡು ದೇವಸ್ಥಾನಗಳು ಉಳಿಯಲ್ಲ. ಈ ಕಟು ಸತ್ಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಿದೆ. ಇದನ್ನ ನಾವು ಜನಕ್ಕೆ ಬಿಚ್ಚಿ ಬಿಚ್ಚಿ ಅವರಿಗೆ ಮನವರಿಕೆ ಮಾಡೋ ರೀತಿ ಹೇಳ್ಕೊಡ್ಬೇಕಾಗಿದೆ. ನಾನು ಕಡೆಯದಾಗಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಇವತ್ತು ಕಳೆದ 4 ದಿವಸಗಳಿಂದ ನೀವು ಅಹೋರಾತ್ರಿ ಏನು ಧರಣಿ ಸತ್ಯಾಗ್ರಹ ಮಾಡಿದ್ದೀರಿ,
ಇದರ ಧ್ವನಿ ಕೇಂದ್ರ ಸರ್ಕಾರಕ್ಕೂ ಮುಟ್ಟಿದೆ, ಜೆಪಿಸಿಗೆ ತಲುಪಿದೆ. ಸ್ವತಃ ಜೆಪಿಸಿಯ ಅಧ್ಯಕ್ಷರನ್ನೇ ಬಿಜಾಪುರಕ್ಕೆ ನಿಮ್ಮ ಧ್ವನಿಗೋಸ್ಕರ ಬಂದಿದ್ದಾರೆ. ನಾನು ನಿಮ್ಮೆಲ್ಲರಿಗೂ ಒಂದು ಆಶ್ವಾಸನೆಯನ್ನು ಕೊಡ್ತೇನೆ. ಕರ್ನಾಟಕದ ಜೆಪಿಸಿಯಲ್ಲಿರುವಂಥ ಸದಸ್ಯನಾಗಿ ಯತ್ನಾಳ್ ಗೌಡರು ಇಷ್ಟು ದೊಡ್ಡದಷ್ಟು ಡಾಕ್ಯುಮೆಂಟ್ ಕೊಟ್ಟಾಗ ನಂಗೆ ಹೇಳಿದ್ರು, ಇದನ್ನೆಲ್ಲ ಎತ್ಕೊಂಡು ಹೋಗ್ಬೇಕಾಗಿರೋದು ನಿಂದೆ ಅಪ್ಪ ಜವಾಬ್ದಾರಿ ಅಂದರು. ನಾನು ಯತ್ನಾಳ್ ಗೌಡರಿಗೆ ಹೇಳ್ತಾ ಇದ್ದೀನಿ, ಅವ್ರ ಮುಖಾಂತರ ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ, ಕರ್ನಾಟಕದ ಪ್ರತಿಯೊಂದು ರೈತರ ಯಾರ್ಯಾರು ಈ ವಕ್ಫಿಂದ ಇವತ್ತು ಪೀಡಿತರಾಗಿದ್ದಾರೆ ಅವರ ಪ್ರತಿ ಅಹವಾಲು, ಅವರ ಪ್ರತಿ ಧ್ವನಿ, ಸಾಲು ಸಾಲು ಕೂಡ, ಪ್ರತಿ ಲೈನು ಕೂಡ ಜೆಪಿಸಿಯ ರಿಪೋರ್ಟ್ನಲ್ಲಿ ದಾಖಲಾಗುವಂತ ಜವಾಬ್ದಾರಿ ನಂದು. ಅದನ್ನ 100ಕ್ಕೆ 100 ಮಾಡಿಸ್ತೀನಿ.